ಓಕೆ, ರಂಜಿತ್ ಅವರಿಗೆ ಏನು ಅಂದ್ರೆ ಈ ಸಲ ಏನ್ ಫಿನಾಲೆ ಇದೆ ಇದು ತುಂಬಾ ಟಫ್ ಅಂತ ಏನಾದ್ರು ಅನಿಸ್ತಿದೆ ನಿಮ್ಗೆ, ಅಥವಾ ಇಲ್ಲ ಕಾಂಪಿಟೇಷನ್ ಇಲ್ಲ ಅಲ್ಲಿ ನಾನು ಇದ್ದಿದ್ರೆ ಮಜಾ ಇರ್ತಾ ಇತ್ತು ಆ ತರ ಏನಾದ್ರು ಅನ್ಸಿದ್ಯಾ ನಿಮಗೆ? ಕೋರ್ಸ್ ಅನ್ಸುತ್ತೆ, ಬಿಕಾಸ್ ಸ್ಟಾರ್ಟಿಂಗ್ ಇಂದ ನೀವು ಟಾಸ್ಕ್ ಮಾಡ್ಕೊಂಡು ಬಂದಾಗ ಅದ್ಭುತವಾಗಿ ಆಟ ಆಡ್ಕೊಂಡು ಬಂದಿರೋವಂಥದ್ದು. ಮತ್ತೆ ಪ್ರತಿಯೊಂದು ಟಾಸ್ಕ್ಲು ನಾವು ಮುಂದಕ್ಕೆ ನಿಂತ್ಕೋತಾ ಇದ್ವಿ. ಸೊ ಎಲ್ಲ ಟಾಸ್ಕು ಗೆದ್ಕೊಂಡ್ ಬರ್ತಾ ಇರೋಂಥ ಜಾಗ ಅದು. ಅದೊಂದು ಕಾಂಪಿಟೇಷನ್ ಜಾಸ್ತಿ ಇರೋದು. ಇಷ್ಟೊತ್ತವರೆಗೂ ಇದ್ದಿದ್ರೆ ಮೈಟ್ ಬಿ ಲೈಕ್ ನಾನು ತ್ರಿವಿಕ್ರಮ್ ಟಾಪ್ 12 ಇದ್ದೇ ಇರ್ತಿದ್ವಿ. ಸೊ ತುಂಬಾ ಟಫ್ ಇರೋದು. ಆಮೇಲೆ ಜನಗಳಿಗೆ ಆ ಡಿಸಿಷನ್ ತಗೊಳ್ಳೋಂಥದ್ದು ತುಂಬಾನೇ ಟಫ್ ಇರೋವಂಥದ್ದು. ಅಂದ್ರೆ ನಿಮಗೆ ಅನ್ಸುತ್ತಾ ಅಂದ್ರೆ ಫಿಸಿಕಲಿ ಫಿಟ್ ಇದ್ರೆ ಫಿನಾಲೆಗೆ ಬರ್ಬೋದು, ಇಲ್ಲ ಬೇರೆ ಏನಾದ್ರು ಕ್ವಾಲಿಟೀಸು ಇರಬೇಕು ಜೊತೆಗೆ ಅಂತ ನಿಮ್ಗೆ ಅನ್ಸುತ್ತಾ, ಇಲ್ಲ ಟಾಸ್ಕ್ ಅಷ್ಟೇ ಚೆನ್ನಾಗಿ ಮಾಡಿದ್ರೆ ಸಾಕು? ಇಲ್ಲ ಇಲ್ಲ ಇಲ್ಲ, ಎಲ್ಲನೂ ಇರಬೇಕು. ಇಟ್ಸ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಬಂದಾಗ ನಮ್ಮ ಜನಗಳು ಲೈವ್ ಆಗಿ ನೋಡೋಕೆ ಇಷ್ಟಪಡ್ತಾ ಇರೋಂಥ ಜಾಗ ಅದು ಬಿಗ್ ಬಾಸ್ ಮನೆ ಅನ್ನೋದು. ಅದು ತುಂಬ ದೊಡ್ಡ ವೇದಿಕೆ. ಆ ವೇದಿಕೆಯಲ್ಲಿ ಎಲ್ಲನೂ ತೋರಿಸ್ಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಬರೀ ಒಂದು ಟಾಸ್ಕ್ ಮಾಡುವಂಥದ್ದಲ್ಲ, ಫಿಸಿಕಲಿ ಫಿಟ್ ಇರೋವಂಥದ್ದಲ್ಲ, ಮೆಂಟಲಿ ಫಿಟ್ ಇರಬೇಕು. ಮೆಂಟಲಿ ನಾವು ಎಷ್ಟು ಸ್ಪೇಸ್ ಕೊಟ್ಟು, ಎಷ್ಟು ನಿಧಾನವಾಗಿ, ಎಷ್ಟು ಫೋಕಸ್ ಆಗಿ ನಾವು ಆಟ ಆಡ್ತೀವಿ ಎಲ್ಲನೂ ಇರುತ್ತೆ ಅಲ್ಲಿ. ಏನಕ್ಕೆ ಅಲ್ಲಿ ಒಂದು ಬೌಂಡ್ರಿಯಲ್ಲಿ ಇರ್ತೀವಿ ಅಷ್ಟೇ ನಾವು. ಆ ಬೌಂಡ್ರಿಯಲ್ಲಿ ಇರಬೇಕಾದ್ರೆ ನಮಗೆ ಮೆಂಟಲ್ ಪ್ರೆಷರ್ ಅನ್ನೋದು ಜಾಸ್ತಿನೇ ಇರುತ್ತೆ. ಸೊ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಅದು ಫಿಸಿಕಲ್ ಅನ್ನೋಕ್ಕಿಂತ ಮೆಂಟಲಿ ಸ್ಟ್ರಾಂಗ್ ಇದ್ದರೆ ನೀವೆಲ್ಲನೂ ಆಟ ಆಡ್ಕೊಂಡು ಬರ್ಬೋದು. ಮತ್ತು ಅಲ್ಲಿರೋವಂಥ 17 ಕಂಟೆಸ್ಟೆಂಟಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿರೋವಂಥವ್ರು. ಅವ್ರ ಮೈಂಡ್ ಸೆಟ್ ಎಲ್ಲರೂ ಪ್ರತಿಯೊಬ್ಬರು ಗೆಲ್ಲಬೇಕು ಅಂತ ಬಂದಿರೋವಂಥದ್ದು. ಸೊ ಅಲ್ಲಿ ಇರಬೇಕಾದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಟಾಸ್ಕ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಆ ಥರ ಅಲ್ಲಿ ಮೆಂಟಲಿ ಮತ್ತೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಅಂತ ಯಾರು ಅನ್ಸ್ತಾರೆ ನಿಮಗೆ ಇವಾಗ ಫಿನಾಲೆ ವೀಕಲ್ಲಿ ಇರೋರಲ್ಲಿ? ಹನುಮಂತು ಇದ್ದಾನೆ, ತ್ರಿವಿಕ್ರಮ್ ಇದ್ದಾನೆ. ನಾವಿದ್ರೆ ಇನ್ನೂ ಟಫ್ ಆಗಿರೋದು. ಆಮೇಲೆ ಇವಾಗ ರೀಸೆಂಟಾಗಿ ರಜತ್ ಬಂದಿದ್ದಾರೆ. ಆಮೇಲೆ ಹೆಣ್ಮಕ್ಳು ಅಂತ ಬಂದಾಗ ಆಬ್ವಿಯಸ್ಲಿ ಅನುಷಾ ಆ್ಯಂಡ್ ಐಶು ಎವ್ರಿ ಒನ್ ಡಿಸರ್ವ್ ಇಟ್. ನಾವು ಯಾರು ಆಗಲ್ಲ ಅಂತಲ್ಲ, ಬಟ್ ಅದೊಂದು ಸಿಚುವೇಶನಲ್ಲಿ ಹೊರಗಡೆ ಬರಬೇಕಾಗುತ್ತೆ. ಆ ಸಿಚುವೇಶನ್ ಹೊರಗಡೆ ಬಂದರೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಅಲ್ಲ. ಓಕೆ, ಐಶ್ವರ್ಯ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ಕಾಂಪಿಟೇಷನ್ ಎಷ್ಟು ಮಟ್ಟಿಗೆ ಇದೆ 6 ಜನದಲ್ಲಿ ಅನ್ಸುತ್ತೆ ನಿಮಗೆ? ಆಕ್ಚುಲಿ ಪ್ರತಿ ಸೀಸನ್ ಅಲ್ಲೂ ಒಂದಷ್ಟು ಗೆಸ್ಸಸ್ ಇರ್ತಾ ಇತ್ತು, ಇವ್ರು ವಿನ್ ಆಗ್ಬೋದು ಅಂತ. ಆಲ್ಮೋಸ್ಟ್ 2-3 ವೀಕ್ಸ್ ಮುಂಚೆನೆ ನಮಗೆ ಒಂದು ಗೆಸ್ಸಸ್ ಇರ್ತಾ ಇತ್ತು. ಬಟ್ ಈ ಒಂದು ಸೀಸನ್ ಏನಕ್ಕೆ ತುಂಬಾ ಸ್ಪೆಷಲ್ ಅಂದ್ರೆ ಗೆಸ್ಸೇ ಮಾಡಕ್ ಆಗ್ತಾ ಇಲ್ಲ. ಇರೋರಲ್ಲಿ 5 ಜನನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇರೋರೇನೆ. ಆ್ಯಂಡ್ ಪ್ರತಿ ವಾರನೂ ಅವರು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿರ್ಬೋದು, ಬೇರೆ ಬೇರೆ ವ್ಯಕ್ತಿತ್ವಗಳೇ ಇರ್ಬೋದು. ಆದರೆ ತುಂಬಾ ಟಫ್ ಇದೆ ಕಾಂಪಿಟಿಷನ್ನು. ಯಾರು ವಿನ್ ಆಗ್ಬೋದು, ಯಾರು ರನ್ನರ್ ಅಪ್ ಆಗ್ಬೋದು, ಏನೂ ಹೇಳೋಕ್ಕಾಗ್ತಾಯಿಲ್ಲ. ಪ್ರಿಡಿಕ್ಷನ್ ಇಸ್ ವೆರಿ ಟಫ್.